ಅದು ಇತಿಹಾಸ ತಿಳಿಸ್ಬಿಡೋಣ ಅಂತ ಹೇಳಿ ಪ್ರಯತ್ನ. ಒಬ್ರು ಹೇಳ್ತಾರೆ ಅದು ಸಿಹಿ ಗೆಣಸಿನ ಮಾರುಕಟ್ಟೆ ವಿಚಾರ ಪ್ರಸ್ತಾಪ, ಅಲ್ಲಿ ಟಿಪ್ಪೂನೂ ಇಲ್ಲ ಕಟ್ಟೆನೂ ಇಲ್ಲ ಅಂತ ಹೇಳಿ. ಆ ಪರ್ಷಿಯನ್ ಲಿಪಿಯಲ್ಲಿರೋದನ್ನ ಮಹದೇವಪ್ಪನವ್ರು ಯಾರ್ಯಾರೋ ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ, ಇತಿಹಾಸ ತಿರ್ಚ್ತಾ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ. ಆ್ಯಕ್ಚುಲಿ ಏನು ಸರ್ ಅದು? ಅಡಿಗಲ್ಲಿರೋದು ನಿಜಾನಾ ಅಥವಾ ಪರ್ಷಿಯನ್ ಲಿಪಿ ಅದು ಏನು ಹೇಳುತ್ತೆ? ಈ ಕನ್ನಂಬಾಡಿ ಕಟ್ಟೆಗೂ ಟಿಪ್ಪು ಸುಲ್ತಾನರಿಗೂ ನಿಜವಾಗ್ಲೂ ಸಂಬಂಧ ಇದೆಯಾ? ಅದನ್ನು ತಿಳಿಸಬಹುದಾ ಅಂತ. ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಗಮನಕ್ಕೆ ಬಂದಿರುವಂಥದ್ದು 1791ರಲ್ಲಿ ಅವರು ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದು ನಿಜ. ಅದಕ್ಕೋಸ್ಕರ ಒಂದಷ್ಟು ಹಣವನ್ನು ಒಂದು ಚೀಲದಲ್ಲಿ ಎತ್ತಿಟ್ಟಿದ್ದು ನಿಜ. ಆ ಚೀಲದ ಮೇಲೆ ಈ ಹಣವನ್ನು ಯಾವುದೇ ಕಾರಣಕ್ಕೂ ಕಟ್ಟೆ ಬಿಟ್ಟರೆ ಇನ್ಯಾವುದಕ್ಕೂ ಬಳಸ್ಕೋಬಾರ್ದು ಅಂತ ಇತ್ತು ಅನ್ನೋದು ನಿಜ. ಆದರೆ ಅದೇ ನಮ್ಮ ಈ KRSನ ಶಿಲಾನ್ಯಾಸದ ಕಲ್ಲು ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ 1791ರಲ್ಲಿ ಅವರು ಅಣೆಕಟ್ಟೆ ಕಟ್ಟಬೇಕು ಅಂತ ಹೊರಟಾಗ 3ನೇ ಮೈಸೂರು ವಾರು ಡಿಕ್ಲೇರ್ ಆಗುತ್ತೆ. ಅದು 1794ರವರೆಗೆ ನಡೆಯುತ್ತೆ. ಅಲ್ಲಿ ಟಿಪ್ಪು ಸುಲ್ತಾನ್ಗೆ ಸೋಲು ಉಂಟಾದಾಗ ಬ್ರಿಟಿಷರ ಜೊತೆ ಒಂದು ಒಪ್ಪಂದಕ್ಕೆ ಬರ್ತಾರೆ. ಸುಮಾರು 3.25 ಕೋಟಿ ರೂಪಾಯಿನೇನೋ ಅವರು ಕಟ್ಕೊಡ್ಬೇಕು ಆ ಯುದ್ಧದ ಖರ್ಚನ್ನು ಅಂತ ಹೇಳ್ತಾರೆ. ಅಷ್ಟು ದುಡ್ಡು ಅವ್ರ ಹತ್ರ ಇರಲ್ಲ. ಆಗ ಇನ್ನೊಂದು ಒಪ್ಪಂದ ಏನು ಬರುತ್ತೆ ಅಂದರೆ, ಅಷ್ಟು ದುಡ್ಡನ್ನು ನೀವು ಕೊಡೋವರೆಗೂ ನಿಮ್ಮ 2 ಮಕ್ಕಳನ್ನು ನಮ್ಮಲ್ಲಿ ಒತ್ತೆ ಇಡಿ ಅಂತ ಹೇಳ್ತಾರೆ. ಇವರು ತಮ್ಮ 2 ಮಕ್ಕಳನ್ನು ಒತ್ತೆ ಇಟ್ಟು ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ ಏನು 3 ಕೋಟಿ ಚಿಲ್ಲರೆ ದುಡ್ಡು ಕೇಳಿದ್ರಲ್ಲ ಅದರ ಸಂಗ್ರಹದಲ್ಲಿ ತೊಡಗ್ತಾರೆ. ಒಂದು ವೇಳೆ ಇವ್ರ ಹತ್ರ ಆಗಲೇ ದುಡ್ಡು ಇದ್ದಿದ್ರೆ ಬಹುಶಃ ಡ್ಯಾಮ್ ಕಟ್ಟಿರ್ತಿದ್ರು. ಅಂದರೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ. ಅದಕ್ಕೆ ಇನ್ನೂ ಒಂದು ಕಾರಣ, 1792ರಲ್ಲಿ ಅವರ ಮೊದಲನೇ ಪತ್ನಿ ನಿಧನವಂತಾರೆ. ಒಬ್ಬ ರಾಜಕಾರಣಿಗೆ ತಾನು ಅತ್ಯಂತ ಚೆನ್ನಾಗಿ ಹೆಚ್ಚು ಪ್ರೀತಿಸುವಂಥ ಹೆಂಡತಿ ತೀರ್ಕೊಂಡಾಗ ದಿಗ್ಭ್ರಾಂತನಾಗ್ಬಿಡ್ತಾನೆ. ಸೊ ಹೀಗಾಗಿ ಆಡಳಿತದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನು ಕಳ್ಕೊಂಡಿರ್ತಾರೆ. ಹೀಗಾಗಿ ಬಹುಶಃ ಆದಾಯ ಬಂದಿರಲ್ಲ ಒಂದು ಕಾರಣ. ಸೊ ಹೀಗಾಗಿ ಡ್ಯಾಮನ್ನು ಕಟ್ಟಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದು ನಿಜ, ಆದರೆ ಕಟ್ಟೋ ಪ್ರಯತ್ನವನ್ನು ಪಟ್ಟಿರಲಿಲ್ಲ. ಸೊ ಅದು ಒಂದು ಪೆಂಡಿಂಗು. ಅದಾದ ಸುಮಾರು 120 ವರ್ಷಗಳ ನಂತರ 1911ನೇ ಇಸ್ವಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತೇಳಿ ಕಾವೇರಿ ನದಿಗೆ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. 1911ರಲ್ಲಿ ಅದರ ಕೆಲಸನೂ ಪ್ರಾರಂಭ ಆಗುತ್ತೆ. ಅದಕ್ಕೆ ಸುಮಾರು 365 ಲಕ್ಷ ದುಡ್ಡು ಅಂತ ಹೇಳ್ತಾರೆ. ಅಂದರೆ 3,65 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಅಂತ ಒಂದು ಪ್ರಪೋಸಲ್ ಕೊಡ್ತಾರೆ. ಯಾರು? ಅಂದಿನ ಕಾಲದ ನೀರಾವರಿ ತಜ್ಞರು. ಆ ಪ್ರಪೋಸಲ್ಲು ಅಂದಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಬ್ಯಾನರ್ಜಿ ಅನ್ನೋರು ಟೇಬಲ್ಗೆ ಹೋಗುತ್ತೆ. ಬ್ಯಾನರ್ಜಿ ಅದನ್ನು ನೋಡ್ಬಿಟ್ಟು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ನಮ್ಮ ಇಡೀ ಮೈಸೂರು ಸಂಸ್ಥಾನದ 3 ವರ್ಷದ ಆದಾಯನ ಇಲ್ಲಿ ಕೇಳ್ತಿದ್ದೀರಾ, ಒಂದು ಯೋಜನೆಗೆ ಇಷ್ಟನ್ನು ನಾನು ಕೊಡೋಕ್ಕಾಗಲ್ಲ, ಹೀಗಾಗಿ ಇದನ್ನು ರಿಜೆಕ್ಟ್ ಮಾಡಿದ್ದೀನಿ. ರಿಜೆಕ್ಟ್ ಮಾಡೋ ಪವರ್ ಅವ್ರಿಗಿತ್ತು. ಯಾರಿಗೆ? ಬ್ಯಾನರ್ಜಿಗೆ. ರಿಜೆಕ್ಟ್ ಮಾಡ್ತಾರೆ. ಈ ವಿಷಯ ನಾಲ್ವಡಿಯವ್ರಿಗೆ ಗೊತ್ತಾಗುತ್ತೆ. ಅವರು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆಗ ಅವರು ಚಿಂತನೆ ಮಾಡ್ತಿದ್ದಾಗ ಅವರ ತಾಯಿ ಮತ್ತು ಅವರ ಪತ್ನಿ, ತಾಯಿ ಕೆಂಪನಂಜಮ್ಮಣ್ಣಿಯವರು ಹಾಗೇನೇನ ಪತ್ನಿ ಪ್ರತಾಪ್ ಕುಮಾರಿಯವರು ನೆರವಿಗೆ ಬಂದರು. ತಮ್ಮ ಒಡವೆಗಳನ್ನು ಕೊಟ್ಟರು. ಆ ಒಡವೆಗಳನ್ನು ಇವರು ಬಾಂಬೆ ಮಾರುಕಟ್ಟೆನಲ್ಲಿ ಅಧಿಕಾರಿಗಳ ಮೂಲಕ ಮಾರಾಟ ಮಾಡಿಸಿ ಆ ದುಡ್ಡು ಜೊತೆಗೆ ಬೇರೆ ಬೇರೆ ಒಂದಷ್ಟು ದುಡ್ಡನ್ನು ಸಂಗ್ರಹ ಮಾಡಿ ಈ ಡ್ಯಾಮನ್ನು 1932ರಲ್ಲಿ ಕಂಪ್ಲೀಟ್ ಮಾಡಿದ್ರು ಅಂತ ಇತಿಹಾಸದಲ್ಲಿ ದಾಖಲೆ ಇದೆ. ಸರಿ. ಅಂದರೆ 120 ವರ್ಷದ ನಂತರ ಬಂದಂಥ ಶಿಲಾನ್ಯಾಸದಲ್ಲಿ ಟಿಪ್ಪು ಸುಲ್ತಾನ್ ಹೆಸರು ಬರೋದಕ್ಕೆ ಸಾಧ್ಯತೆ ಇಲ್ಲ. ಅದು ಅದಿಲ್ವೂ ಇಲ್ಲ. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಏನಂದರೆ, ಆ ಕಲ್ಲಲ್ಲಿ ಹೇಗೆ ಬಂತು ಅನ್ನೋದು 1932ರ ನಂತರದ ಘಟನೆ ಇದು. ಅಲ್ಲೇನಾಗುತ್ತೆ, ಡ್ಯಾಮ್ ಎಲ್ಲ ಕಟ್ಟಿದ ಮೇಲೆ ಆ ವೇಳೆಗೆ ಸರ್ ಮಿರ್ಜಾ ಇಸ್ಮಾಯಿಲ್ರು ದಿವಾನರಾಗ್ತಾರೆ. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕ್ಲಾಸ್ಮೇಟು ಮತ್ತು ಭಾಳ ಫಸ್ಟ್ ಪರ್ಸನಲ್ ಸೆಕ್ರೆಟರಿ ಆಗಿರ್ತಾರೆ, ಆಮೇಲೆ ದಿವಾನರಾಗ್ತಾರೆ. ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಈ ಅದ್ಭುತವಾದಂಥ ನಾವು ಅಣೆಕಟ್ಟೆಯನ್ನು ಕಟ್ಟಿದ್ದೀವಿ, ಸೊ ಇದ್ರ ಮುಂದೆ ಒಂದು ಬೃಂದಾವನ ಗಾರ್ಡನ್ ನಿರ್ಮಾಣ ಮಾಡ್ಬೋದು. ಅದು ಯಾವ ಥರದ್ದು ಅಂದರೆ, ಕಾಶ್ಮೀರದಲ್ಲಿ ಶಾಲಿಮಾರ್ ಗಾರ್ಡನ್ ಅಂತಿದೆ, ಮೊಘಲರು ಕಟ್ಟಿರೋದು, ಆ ಟೈಪಲ್ಲಿ ಒಂದು ಕಟ್ಟಣ ಅಂತ ಹೇಳ್ತಾರೆ. ಅದಕ್ಕೆ ನಾಲ್ವಡಿಯವರು ಒಪ್ಪಿಗೆ ಕೊಡ್ತಾರೆ. ಆ ಕಟ್ಟುವ ಸಂದರ್ಭದಲ್ಲಿ ಬಹುಶಃ ಆ ಕಾಲಘಟ್ಟದಲ್ಲಿ ಯಾರೋ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿರ್ಬೋದು ಅಥವಾ ನೀರಾವರಿ ತಜ್ಞರು ಇರ್ಬೋದು, ಇದು ಪಾರಂಪರಿಕವಾಗಿ ಕೆಲವರಿಗೆ ಜ್ಞಾನ ಬಂದಿರುತ್ತೆ. ಅವ್ರು ಯಾರೋ ಹೇಳಿರ್ತಾರೆ, ಇಲ್ಲ ಟಿಪ್ಪು ಸುಲ್ತಾನ್ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಯೋಜನೆ ಮಾಡಿದರು, ಅದ್ರ ಶಿಲಾನ್ಯಾಸದ ಕಲ್ಲಿದೆ ನೋಡಿ ಅಂತ ಹೇಳ್ತಾರೆ. ಅದು ಮಿರ್ಜಾ ಇಸ್ಮಾಯಿಲ್ರವ್ರ ಗಮನಕ್ಕೆ ಬಂದಾಗ ಅದನ್ನು ನಾಲ್ವಡಿಯವ್ರ ಗಮನಕ್ಕೆ ತರ್ತಾರೆ. ಆಗ ನಾಲ್ವಡಿಯವರು, ನನ್ನ ಹಿಂದಿನ ರಾಜರು ಇಷ್ಟು ಒಳ್ಳೆಯ ಕೆಲಸವನ್ನು ಪ್ರಯತ್ನ ಪಟ್ಟಿದ್ರಲ್ಲ, ಅದನ್ನು ಗುರ್ತಿಸೋಣ. ಸೊ ಹೀಗಾಗಿ ಅದನ್ನು ಇದ್ರ ಮೇಲೆ ಎಲ್ಲಾದ್ರೂ ಬರ್ದಿರೋದು ಹೌದಾ? ಪರ್ಷಿಯನ್ ಭಾಷೆಯಲ್ಲಿ ಇರೋದ್ರಲ್ಲಿ ಒಂದು ಅಣೆಕಟ್ಟೆಯನ್ನ ಕಟ್ಟಲಿಕ್ಕಾಗಿಯೇ ಪ್ರಯತ್ನ ನಡೀತಿದೆ ಅಂತ ಹೇಳಿ ಉಲ್ಲೇಖ ಆಗಿರೋದು ನಿಜ. ಇದೆ ಹೇಳ್ತೀನಿ. ಅದು ಪರ್ಷಿಯನ್ ಲಿಪಿಯಲ್ಲಿ ಸಿಕ್ಕಿದ್ದನ್ನ ಇವ್ರ ಕಾಲದಲ್ಲಿ ಏನು ಮಾಡ್ತಾರೆ, ಕನ್ನಡಕ್ಕೂ ಭಾಷಾಂತರ ಮಾಡ್ತಾರೆ, ಇಂಗ್ಲೀಷ್ಗೂ ಭಾಷಾಂತರ ಮಾಡ್ತಾರೆ. 3 ಕಲ್ಲನ್ನಲ್ಲಿ ಹಾಕಿದ್ದಾರೆ. ಒಂದು ಟಿಪ್ಪು ಸುಲ್ತಾನ್ ಕಾಲದ್ದು ಒರಿಜಿನಲ್ ಪರ್ಷಿಯನ್
ಶಿಲೆ, ಇನ್ನೆರಡು ಇವ್ರು ಅದು ಭಾಷಾಂತರ ರಾಜಧಾನಿಯ ಪಶ್ಚಿಮ ದಿಕ್ಕಿನಲ್ಲಿ ಕಟ್ಟಬೇಕು ಅದು ಅನ್ನೋ ಕಾಂಟ್ರವರ್ಸಿ ಯೋಜನೆ. ಇರೋದು. ಈಗ ಅದ್ರ ಬಗ್ಗೆ ಬರ್ತೀನಿ ನಾನು. ಸೊ ಆ ಕಲ್ಲನ್ನು ಅಲ್ಲಿಡುವ ಮೂಲಕ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಔದಾರ್ಯವನ್ನು ತೋರಿಸಿದ್ದಾರೆ. ಯಾಕೆಂದ್ರೆ ಹಿಂದಿನ ವ್ಯಕ್ತಿಗಳು ಏನೇ ಒಳ್ಳೆ ಕೆಲಸ ಮಾಡಿದ್ರು ನಾವು ಅದನ್ನ ನೆನಿಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಕೆಲಸ ಮಾಡಿರ್ಲಿಲ್ಲ ಆದ್ರೂ ಕೂಡ ಔದಾರ್ಯ ತೋರಿಸಿದ್ದಾರೆ. ಚಿಂತನೆ ಇತ್ತು ಅನ್ನೋ ಕಾರಣಕ್ಕೆ ಚಿಂತನೆ ಇತ್ತು ಅನ್ನೋ ಕಾರಣಕ್ಕೆ ಮಾಡಿರ್ಲಿಲ್ಲ, ಕಟ್ಟೆ ಕಟ್ಸಿರ್ಲಿಲ್ಲ, ಕನ್ನಂಬಾಡಿ ಕಟ್ಟೆ ಕಟ್ಸಿರ್ಲಿಲ್ಲ. ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಅರೆ ರಜಾಕ್ ಅವರೇ, ನಿಮ್ ತನಕ ಬಂದೇ ಇಲ್ಲ, ನಿಮ್ಮಲ್ಲಿರೋ ಅಸಹನೆ ನನ್ಗೆ ಅರ್ಥ ಆಗತ್ತೆ, ನಿಮ್ಮಲ್ಲಿರೋ ಅಸಹನೆ ಅರ್ಥ ಆಗತ್ತೆ. ಹೇಳಿ ಅವರು. ನಾನು ಹೇಳ್ದೆ ಅದಕ್ಕೇನೆ ವಿವಾದ ಆಮೇಲೆ ಮಾಡೋಣ, ಇತಿಹಾಸ ಆಚೆ ನಾನು ಅದನ್ನೇ ಕೇಳ್ತಿದ್ದೀನಿ ಸರ್. ಲೆಟ್ ಮಿ ಡೂ ಮೈ ಜಾಬ್ ಸರ್. ನಾನು ಆಂಕರ್ ಇಲ್ಲಿ, ಲೆಟ್ ಮಿ ಡೂ ಮೈ ಜಾಬ್. ಹೇಳಿ ಸರ್, ಹೇಳಿ ಸರ್. ಸೊ ಅದಾದ ಮೇಲೆ ಆ ಕಲ್ಲನ್ನು ಅಲ್ಲಿ ಇಡ್ತಾರೆ. ಸೊ ಅದು ಯಾವ ಸಂದೇಶವನ್ನು ಕೊಡುತ್ತೆ ಅಂದರೆ, ಯಾರೇ KRSಗೆ ಪ್ರವೇಶ ಮಾಡಬೇಕಾದ್ರೆ ಬೃಂದಾವನ್ ಗಾರ್ಡನ್ ಮೂಲಕನೇ, ಗೇಟ್ ವೇ ಆಫ್ ಬೃಂದಾವನದ ಮೂಲಕನೇ ಹೋಗಬೇಕು. ನೋಡ್ತಿದ್ದಾಗ ಶಿಲಾನ್ಯಾಸ ಮಾಡಿರುವಂಥ ಕಲ್ಲು ಕಾಣುತ್ತೆ. ಸೊ ಭಾವನೆ ಏನು ಬರುತ್ತೆ ಅಂದರೆ, ಟಿಪ್ಪು ಸುಲ್ತಾನ್ ಇದಕ್ಕೆ ಅಡಿಗಲ್ಲು ಹಾಕಿದ್ರು ಅನ್ನೋಂಥ. ಇನ್ನೊಂದ್ಸತಿ ಹೇಳಿ ಸರ್, ನೀವು ಹೇಳಿದ್ದೇ ಸೆಂಟೆನ್ಸ್ನ ಮತ್ತೊಂದ್ಸತಿ ಹೇಳಿ. ಒಳಗೆ ಹೋಗುವಾಗ ಆ ಕಲ್ಲು ಎದುರುಗಡೆ ಕಾಣುತ್ತೆ, ಅಥವಾ ಶಿಲಾನ್ಯಾಸ ಮಾಡಿದಂಥ ಶಿಲೆ ಕಾಣುತ್ತೆ. ಸೊ ನೋಡಿದವ್ರಿಗೆ ಏನನ್ಸುತ್ತೆ, ಇದರ ಪ್ರಾರಂಭದ ಅಡಿಗಲ್ಲನ್ನು ಟಿಪ್ಪು ಸುಲ್ತಾನ್ ಹಾಕಿದ್ದಾರೆ. ಯಾವುದರ ಪ್ರಾರಂಭದ ಅಡಿಗಲ್ಲನ್ನು? KRSನ ಅಡಿಗಲ್ಲನ್ನು ಹಾಕಿದ್ದಾರೆ ಅನ್ನಿಸುತ್ತೆ. ಬಹುಶಃ ಆ ಒಂದು ಇದರಲ್ಲೇನೆ ಮಹದೇವಪ್ಪನವರು ಅಥವಾ ಅವ್ರ ಗೆಳೆಯರು ಅವ್ರಿಗೆ ಹೇಳಿರ್ತಾರೆ, ಇದು ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ದು ಅಂತ. ಆದರೆ ಹೇಳ್ತೀನಿ, ಆದರೆ KRS ಡ್ಯಾಮ್ ಅನ್ನ ಕಟ್ಟಬೇಕಾದ್ರೆ ಆ ಜಾಗವೇ ಬೇರೆ, ಈ ಕಲ್ಲು ಸಿಕ್ಕಿರುವಂಥ ಜಾಗನೇ ಬೇರೆ. ಈಗ ಸರ್ಕಾರದ ಜವಾಬ್ದಾರಿ ಏನಂದರೆ, ಮೂಲತಃ ಆ ಕಲ್ಲು ಎಲ್ಲಿ ಸಿಕ್ತು, ಆ ಸ್ಥಳ ಯಾವುದು? ಯಾಕೆಂದರೆ ಕಾವೇರಿ ನದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬರೇ ಅಲ್ಲ ಅಣೆಕಟ್ಟು ಕಟ್ಟಿರೋದು. ಮೊದಲನೇ ಅಣೆಕಟ್ಟು ಕಾವೇರಿ, ಇಡೀ ಕಾವೇರಿ ನದಿಗೆ ಮೊದಲನೇ ಅಣೆಕಟ್ಟು ಕಟ್ಟಿರೋದು ಚೋಳರ ಕರಿಕಾಲ ಚೋಳ ಅಂತೇಳಿ 1ನೇ ಶತಮಾನದಲ್ಲಿ. ಇನ್ನೊಂದು ಮಾತಿದೆ, 905ನೇ ಇಸ್ವಿನಲ್ಲಿ ಗಂಗರು ಒಂದು ಅಣೆಕಟ್ಟೆನ ಇದೇ ಕಾವೇರಿ ನದಿಗೆ KRS ಹಿಂಭಾಗದಲ್ಲಿ ಕಟ್ಟಿದ್ದಾರೆ. 1347ರಲ್ಲಿ ಹೊಯ್ಸಳರು ಇನ್ನೊಂದು ಅಣೆಕಟ್ಟೆ ಕಟ್ಟಿದ್ದಾರೆ. ಇದು 3ನೇ ಅಣೆಕಟ್ಟು. ಟಿಪ್ಪು ಕಾಲದ ಒಳಗಾಗೇನೆ 30ಕ್ಕೂ ಹೆಚ್ಚು ಅಣೆಕಟ್ಟುಗಳಿತ್ತು, ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಹೋದ್ರು ಕೂಡ ಸಣ್ಣ ಪ್ರಮಾಣ, ಆ ಕಾಲದ ದೊಡ್ಡದು. ಸರಿ ರಜಾಕ್ ಅವರೇ, ಈಗ ಇತಿಹಾಸ ತಜ್ಞರಾದ ನಮ್ಮ ಚಿಕ್ಕರಂಗೇಗೌಡರು ಹೇಳಿದ್ರು, ನಾವು ಧರ್ಮೇಂದ್ರ ಕುಮಾರ್ ಅವ್ರನ್ನು ಕೂಡ ಮೈಸೂರು ಭಾಗದಲ್ಲಿ ಅವರ ಇತಿಹಾಸದ ಮಾತುಗಳು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆ ಮೂಲಕ ಯುವಕರಿಗೆ ಹೆಚ್ಚು ಹತ್ರ ಆಗ್ತಿದೆ ಅನ್ನೋ ಕಾರಣಕ್ಕೆ ಅವ್ರದ್ದು ರಿಯಾಕ್ಷನ್ ಕೇಳಿದ್ವಿ. ಅವರು ಹೇಳೋ ಪ್ರಕಾರ, ಯುದ್ಧ ಸೋತು ಬರಿಕೈನಲ್ಲಿದ್ದ ಟಿಪ್ಪು ಸುಲ್ತಾನ ಮಕ್ಕಳನ್ನ ಅಡವಿಟ್ಟ ಪರಿಸ್ಥಿತಿಯಲ್ಲಿ KRS ನಂತಹ ದೊಡ್ಡ ಡ್ಯಾಮ್ ಅನ್ನ ಕಟ್ಲಿಕ್ಕೆ ಹೇಗೆ ಸಾಧ್ಯ? ಇದು ನನ್ನ ಮಾತಲ್ಲ ಸರ್, ಇತಿಹಾಸ ತಜ್ಞರು ಹೇಳಿದ ಮಾತು. ಬೇಕು ಅಂದ್ರೆ ಬೈಟ್ ಕೂಡ ಪ್ಲೇ ಮಾಡ್ತೀನಿ. ಎನಿವೆ, ಬೆಳಗಿಂದ ಹಾಕಿದೀವಿ ಅನ್ನೋ ಕಾರಣಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ. ಇವತ್ತಿನ ಕಾಲದ ರಾಜಕಾರಣಕ್ಕೋಸ್ಕರ ಹಿಂದಿನ ಇತಿಹಾಸವನ್ನು ನಾವು ತಿರುಚೋ ಕೆಲಸ ಮಾಡಬಾರ್ದು. ಆ ಕಲ್ಲು ಅಲ್ಲಿ ಸಿಕ್ಕಿದ್ದು ನಿಜ. ಅವಾಗ ಟಿಪ್ಪು ಸುಲ್ತಾನ್ ಎಲ್ಲಿ ಆ ಅಣೆಕಟ್ಟನ್ನು ಕಟ್ಟಬೇಕು ಅಂತಿದ್ರೋ, ಅದಕ್ಕೆ ಯಾಕೆ ಆ ಕಲ್ಲು ಎಲ್ಲಿಂದ ಬಂತು, ಅದೆಲ್ಲ ಇವತ್ತಿನ ರಾಜಕಾರಣ. ಅಲ್ಲಿ ಸಿಕ್ಕಿದ್ದು ನಿಜ. ಕಲ್ ಮೇಲ್ದೆ ಬರೆದಿರುವ ಲಿಪಿ ಏನು ಅಂತ ನೀವು ಅರ್ಥ ಮಾಡಿಕೊಂಡ್ರು ಅದು ಆ ಡ್ಯಾಮ್ಗೆ ಸೇರಿರುವಂಥ ಮಾತು. ಅದ ನಂತರ ಆ ಕಲ್ಲನ್ನು ಅದೇ ಕಾಲದ ರಾಜರು ಅದೇ KRSನ ಗೋಡೆ ಮೇಲೆ ಆವಾಗಲೇ ಕಟ್ಟಿಸುವಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನು ತಗೊಂಡೋಗಿ ಹಾಕಿಲ್ಲ, BJP ಸರ್ಕಾರ ಏನು ತೆಗೆದು ಬಿಸಾಕಿಲ್ಲ. ಅದೇ ಕಾಲದಲ್ಲಿ ಆ ಕಲ್ಲು ಅಲ್ಲಿ ಹಾಕಿದ್ದು ನಿಜ. ಇವತ್ತಿನ ರಾಜಕಾರಣ ಹೆಂಗೆ ಗೊತ್ತಾ? 2012 13ನೇ ಡಿಸೆಂಬರ್ಗೆ ಯಡಿಯೂರಪ್ಪನವರು, ಅಶೋಕನವರು, PC ಮೋಹನ್ ಅವರು, ಜಗದೀಶ್ ಶೆಟ್ಟರ್ ಅವರು ಟಿಪ್ಪು ಸುಲ್ತಾನ್ ಮಹಾನ್ ಯೋಧರು ಅಂತ ಹೇಳ್ತಾರೆ. ಅದೇ ಒಂದು 8 ವರ್ಷ ಆದ ನಂತರ ಟಿಪ್ಪು ಜಯಂತಿ ಬ್ಯಾನ್ ಅಂತಾರೆ. ಈ ತರ ಸ್ಟ್ಯಾಂಡರ್ಡ್ ಇಲ್ಲದ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದ ರಾಜಕಾರಣಿಗಳಿಗೆ ಇತಿಹಾಸ ಬದಲಾಯಿಸಕ್ಕಾಗಲ್ಲ.